ಎಷ್ಟೊಂದು ಜನ ಪೇಷಂಟ್ಸು ಗಾಬರಿಯಿಂದ ಬಂದು ಕೇಳ್ತಾರೆ, ಡಾಕ್ಟ್ರೇ ನನಗೆ ಮೂತ್ರದಲ್ಲಿ ನೊರೆ ನೊರೆಯಾಗಿ ಹೋಗ್ತಾ ಇದೆ, ಇದೇನಾದ್ರು ತೊಂದರೆನಾ ಅಂತ. ಎಲ್ಲೋ ಒಂದು ಕಡೆ ಓದಿದ್ದೆ, ಮೂತ್ರದಲ್ಲಿ ನೊರೆ ಆಯಿತು ಅಂತಂದರೆ ಕಿಡ್ನಿ ಫೇಲ್ ಆಗಿದೆ ಅಂತ ಅರ್ಥ ಅಂತ. ಅಂಥವ್ರಿಗೋಸ್ಕರ ಈ ಒಂದು ವಿಡಿಯೋ. ನಿಮಗೆ ಮೂತ್ರದಲ್ಲಿ ನೊರೆ ಹೋಗ್ತಾ ಇದೆ ಅಂದರೆ ಕಿಡ್ನಿ ಫೇಲ್ ಆಗಿದೆ ಅಂತ ಅರ್ಥ ಅಲ್ಲ, ಅಥವಾ ಕಿಡ್ನಿ ಫೇಲ್ ಆದರೆ ಎಲ್ಲರಿಗೂ ಮೂತ್ರದಲ್ಲಿ ನೊರೆ ಹೋಗುತ್ತೆ ಅಂತಲೂ ಅರ್ಥ ಅಲ್ಲ. ಈ ಮೂತ್ರದಲ್ಲಿ ನೊರೆ ಹೋಗೋದಕ್ಕೆ ಹಲವಾರು ಕಾರಣಗಳಿರ್ಬೋದು. ಇದು ನಾರ್ಮಲ್ ವೇರಿಯಂಟ್, ಅಂದರೆ ನಾರ್ಮಲ್ ಆಗಿ ಸಹಜವಾಗಿರೋ ವ್ಯಕ್ತಿಯಲ್ಲಿ ಕೂಡ ಇದು ಹೋಗ್ಬೋದು. ಅದನ್ನು ಬಿಟ್ಟು ಕೆಲವೊಂದು ಸಲ ನಿಮಗೆ ಇನ್ಫೆಕ್ಷನ್ ಮೂತ್ರದಲ್ಲಿ ಆದರೆ ಈ ರೀತಿ ನೊರೆ ಹೋಗ್ಬೋದು. ನಿಮ್ಮ ದೇಹದಲ್ಲಿ ಡಿಹೈಡ್ರೇಷನ್ ಆಯಿತು ಅಂತಂದರೆ ಇದು ಹೋಗ್ಬೋದು. ಅಥವಾ ನಿಮ್ಮ ಮೂತ್ರದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಹೋಗ್ತಾ ಇದೆ, ಆಗ ಅಂದರೆ ಕಿಡ್ನಿ ನಿಧಾನವಾಗಿ ಕೆಲಸ ಮಾಡೋದನ್ನು ಕಡಿಮೆ ಮಾಡ್ತಾ ಇದೆ ಅನ್ನೋ ಸಮಯದಲ್ಲಿ ಈ ರೀತಿ ಆಗ್ಬೋದು. ಅಥವಾ ನಿಮಗೆ ಬಿ ಪಿ ಮತ್ತು ಶುಗರ್ ಇದ್ದಲ್ಲಿ ಅದರದ್ದು ಕಂಟ್ರೋಲ್ ತಪ್ಪಿದ್ದಲ್ಲಿ, ಬಿ ಪಿ ಜಾಸ್ತಿ ಆಗಿದೆ, ಶುಗರ್ ಜಾಸ್ತಿ ಆಗಿದೆ ಅಂದಾಗ ಕೂಡ ಈ ರೀತಿ ಆಗ್ಬೋದು. ಇನ್ನು ಕೆಲವೊಂದು ರೇರ್ ಕಾಸಸ್, ಅಂದರೆ ಕರುಳು ಮತ್ತು ಮೂತ್ರಚೀಲಕ್ಕೆ ಕೆಲವೊಂದು ಕ್ರಾನ್ಸ್ ಡಿಸೀಸ್ ಅಂತ ಸಂಪರ್ಕಗಳಾದಾಗ ಈ ರೀತಿ ಹೋಗ್ಬೋದು. ಹಾಗಾದಾಗ ನಿಮಗೆ ಮೂತ್ರದಲ್ಲಿ ನೊರೆ ಹೋದಾಗ ನೀವು ಏನು ಮಾಡಬೇಕು? ಭಯ ಪಡಬೇಡಿ ಯಾವುದೇ ಕಾರಣಕ್ಕೂ. 2 ರಿಂದ 3 ವಾರದ ತನಕ ಇದೇ ರೀತಿ ಹೋಗ್ತಾ ಇದೆ ಅಂತ ಅಂದಲ್ಲಿ ನಿಮ್ಮ ಯೂರಾಲಜಿಸ್ಟನ್ನು ಕನ್ಸಲ್ಟ್ ಮಾಡಿ. ನಿಮಗೆ ಕಣ್ಣು ಕೆಳಗಡೆ ಸ್ವೆಲ್ಲಿಂಗ್ ಬರ್ತಾ ಇದೆಯಾ, ಮುಖ ಊದ್ಕೋತಾ ಇದೆಯಾ, ಅಥವಾ ಕೈ ಕಾಲುಗಳಲ್ಲಿ ಊತ ಬರ್ತಾ ಇದೆಯಾ, ಮೂತ್ರದಲ್ಲಿ ಉರಿ ಬರ್ತಾ ಇದೆಯಾ, ಜ್ವರ ನಡ್ಕಗಳು ಬರ್ತಾ ಇದೆಯಾ, ಹೊಟ್ಟೆ ನೋವು ಬರ್ತಾ ಇದೆಯಾ, ಇದೆಲ್ಲದನ್ನು ನಾವು ಪರೀಕ್ಷೆ ಮಾಡ್ತೀವಿ. ಅದಾದಮೇಲೆ ಕೆಲವೊಂದು ಟೆಸ್ಟ್ಗಳನ್ನ ಮಾಡ್ಬೋದು. ಮೂತ್ರ ಟೆಸ್ಟಲ್ಲಿ ನಿಮಗೆ ಪ್ರೋಟೀನ್ ಅಂಶ ಹೋಗ್ತಾ ಇದೆಯಾ, ಅಥವಾ ಅದರಲ್ಲಿ ಇನ್ಫೆಕ್ಷನ್ ಇದೆಯಾ, ರಕ್ತದ ಕಣಗಳಿದ್ದಾವ ಅಂತ ನಾವು ನೋಡ್ತೀವಿ. ಕೆಲವೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕ ನಿಮ್ಮ ಕಿಡ್ನಿನಲ್ಲಿ ಇನ್ಫೆಕ್ಷನ್ ಇದೆಯಾ, ಅಥವಾ ಕಲ್ಲುಗಳೇನಾದ್ರು ಇದ್ದಾವ ಅಂತಲೂ ನಾವು ನೋಡ್ಬೋದು. ಅದನ್ನು ಬಿಟ್ಟು ನಿಮ್ಮ ಬ್ಲಡ್ ಟೆಸ್ಟ್ನಲ್ಲಿ ಸೀರಮ್ ಕ್ರಿಯಾಟಿನಿನ್ ಅಂಶ ಮತ್ತು ಇನ್ಫೆಕ್ಷನ್ ಅಂಶ ಏನಾದ್ರು ಇದೆಯಾ ಅಂತ ನೋಡ್ತೀವಿ. ಆ ರೀತಿ ಏನಾದ್ರು ತೊಂದರೆಗಳಿದ್ದಲ್ಲಿ ಅದಕ್ಕೆ ಸೂಕ್ತವಾದ ಒಂದು ಮೆಡಿಸಿನ್ಸನ್ನು ಕೊಟ್ಟು ನಾವು ಸರಿ ಮಾಡ್ಬೋದು. ಇಷ್ಟು ಆದಮೇಲೂ ಕೂಡ ನಿಮಗೆ ಮತ್ತು ಮೂತ್ರದಲ್ಲಿ ನೊರೆ ಹೋಗ್ತಾ ಇದೆ ಅಂತ ಅಂದರೆ ನಿಮ್ಮ ಶುಗರ್ ಮತ್ತು ಬಿ ಪಿ ಎಲ್ಲದೂ ಕಂಟ್ರೋಲಲ್ಲಿದೆ, ನಿಮಗೆ ಯಾವುದೇ ರೀತಿ ಇನ್ಫೆಕ್ಷನ್ ಇಲ್ಲ, ನಿಮ್ಮ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇದೆ, ಸ್ಕ್ಯಾನಿಂಗ್ಗಳೆಲ್ಲ ನಾರ್ಮಲ್ ಇದೆ ಅಂತ ಅಂದರೆ ಯಾವುದೇ ರೀತಿಯಾದೊಂದು ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ನಾರ್ಮಲ್ ವೇರಿಯಂಟ್ ಅಂತ ಅಂದ್ಕೊಳ್ಳೋಣ. ಅದು ತಾನಾಗೆ ಸೆಲ್ಫ್ ಲಿಮಿಟಿಂಗ್, ತಾನಾಗೆ ಅದು ಸೆಟಲ್ ಆಗ್ಬೋದು. ಪಿರಿಯಾಡಿಕಲಿ 6 ತಿಂಗಳಿಂದ 1 ವರ್ಷಕ್ಕೊಂದ್ಸಲ ವೈದ್ಯರನ್ನು ಭೇಟಿ ಮಾಡ್ತಾಯಿರಿ. ಹಾಗಾಗಿ ಯಾವುದೇ ಒಂದು ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಫನ್ನಿ ಟಾಪಿಕ್ ಏನಂತ ಅಂದರೆ, ಇದೇ ರೀತಿ ಮುಂದೆ ನಿಮಗೆ ಮೂತ್ರದಲ್ಲಿ ನೊರೆ ಹೋಗ್ತಾನೆ ಇದೆ ಅಂತ ಅಂದರೆ ಅದು ಮೂತ್ರದ ನೊರೆ ಇಲ್ಲದೇ ಇರ್ಬೋದು. ನೀವು ಮೂತ್ರ ಮಾಡಿ ಆದಮೇಲೆ ನಿಮ್ಮ ಟಾಯ್ಲೆಟಲ್ಲಿ ಉಳ್ಕೊಂಡಿರೋ ಒಂದು ಟಾಯ್ಲೆಟ್ ಕ್ಲೀನರಿಂದ ಕೂಡ ಈ ರೀತಿ ಆಗೋದನ್ನು ಕೆಲವೊಂದು ಸ್ಟಡೀಸಲ್ಲಿ ನೋಡಿದ್ದಾರೆ. ಹಾಗಾಗಿ ನಿಮ್ಮ ಟಾಯ್ಲೆಟ್ ಕ್ಲೀನರನ್ನು ಕೂಡ ಒಂದು ಸಲ ಬದಲಾಯಿಸಿ ನೋಡಿ. ಧನ್ಯವಾದ.